यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರ ಜಿಲ್ಲೆಗೆ ಬರ್ತಾ ಇದ್ದಾರೆ. ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡೋದ್ರ ಜೊತೆಗೆ ಅವರು ಒಂದು ಅವಿಸ್ಮರಣೀಯ ಕೊಡುಗೆಯನ್ನ ಬಿಜಾಪುರ ಜಿಲ್ಲೆ ಕೊಟ್ಟಿದ್ದಾರೆ. ಬಹುದಿನಗಳ ಎಲ್ಲ ಬಿಜಾಪುರ ಜಿಲ್ಲೆಯ ವಿವಿಧ ಸಂಘಟನೆಗಳ ಹೋರಾಟಕ್ಕೆ ಮನ್ನಣೆ ಕೊಟ್ಟು ಅವರ ಬೇಡಿಕೆಯನ್ನ ಈಡೇರಿಸ್ತೀನಿ ಅನ್ನತಕ್ಕಂಥ ಭರವಸೆ ಅವರು ನಿನ್ನೆ ಹಾವೇರಿ ಮೆಡಿಕಲ್ ಕಾಲೇಜ್ ಉದ್ಘಾಟನೆಯಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಆ ಹೋರಾಟಗಳ ಜೊತೆ ಅನೇಕ ಜನಪ್ರತಿನಿಧಿಗಳು ಕೂಡ ಒತ್ತಾಯ ಮಾಡಿದ್ವಿ. ಅವರ ಎಲ್ಲರ ವಿಚಾರಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಮನ್ನಣೆ ಮಾಡಿದ್ದಾರೆ. ಬಿಜಾಪುರ ಜಿಲ್ಲೆಗೆ ಬರೋಕ್ಕಿಂತ ಪೂರ್ವದಲ್ಲಿ ಅತಿ ದೊಡ್ಡ ಕೊಡುಗೆಯನ್ನು ಕೊಡೋದ್ರ ಜೊತೆಗೆ ನಿಮ್ಗೆ ಹೇಳ್ಬೇಕಂದ್ರೆ ಅತಿ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಬಿಜಾಪುರಿಗೆ ಮೊದಲೇ ಬಾರಿಗೆ ಬರುವಾಗ ಇಂಥ ದೊಡ್ಡ ಕೊಡುಗೆಯನ್ನು ಅವ್ರು ಕೊಟ್ಟಿದ್ದಾರೆ. ಅವರಿಗೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ವತಿಯಿಂದ, ವಿವಿಧ ಸಂಘಟನೆಗಳ ವತಿಯಿಂದ ಮತ್ತು ಹೋರಾಟದಲ್ಲಿ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತಕ್ಕಂಥ ಹೋರಾಟದ ಹೆಸರಿನಡಿ ಅನೇಕ ಸಂಘಟನೆಗಳು ಇವತ್ತು ಬಾರ್ ಅಸೋಸಿಯೇಷನ್ ಆದಿಯಾಗಿ ಎಲ್ಲ ವೈದ್ಯರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ರು. ಅವರೆಲ್ಲರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಈ ಮೆಡಿಕಲ್ ಕಾಲೇಜ್ ಮಾಡೋದ್ರಿಂದ ಸರ್ಕಾರಕ್ಕೆ ಹೆಚ್ಚಿನ ಭಾರ ಆಗೋದಿಲ್ಲ. ಕಾರಣ ಇಷ್ಟೇ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಮೆಡಿಕಲ್ ಕಾಲೇಜ್ ಮಾಡೋದ್ರಲ್ಲಿ ಯಾರು 500 ಕೋಟಿ ಮಾಡಿದ್ದಾರೆ, ಯಾರು 700 ಕೋಟಿ ಮಾಡಿದ್ದಾರೆ, ಯಾರು 600 ಕೋಟಿ ಮಾಡಿದ್ದಾರೆ. ನಮ್ಮಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಈ ಆಸ್ಪತ್ರೆ ಈ ಕಾಲೇಜ್ ನಿರ್ಮಾಣ ಆಗ್ತದೆ. ಕಾರಣ ಇಷ್ಟೇ, ಹಿಂದೆ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮಾಡಿದೀವಿ, ಹುದ್ದೆಗಳ ಮಂಜೂರಾತಿ ಕೂಡ ಇತ್ತೀಚೆಗೆ ತಗೊಂಡಿದ್ವಿ. MCH ನಾನಿದ್ದಾಗೆ 100 ಬೆಡ್ಡಿಂದ ಇದ್ದಿದ್ದನ್ನ 150ಕ್ಕೆ ಮೇಲ್ದರ್ಜೆಗೇರಿಸಿದ್ದೀವಿ. ಟ್ರೋಮಾ ಸೆಂಟರ್ ಅನ್ನ ಮಾಡಿದೀವಿ. ಇಲ್ಲಿ ಬೇಕಾಗಿದ್ದು ಬಹಳ ಏನಿಲ್ಲ, 4 ಲೆಕ್ಚರ್ ಕೋಣೆಗಳು ಬೇಕು, 1 ಆಡಿಟೋರಿಯಂ ಬೇಕು, 2 ಎಕ್ಸಾಮಿನೇಷನ್ ಹಾಲ್ ಬೇಕು. ಇಷ್ಟಾದ್ರೆ ನಾವು 150 ಸೀಟ್ದಿಂದ ಪ್ರಾರಂಭ ಮಾಡಿ 200-250 ಸೀಟ್ಗಳವರೆಗೆ ಮೆಡಿಕಲ್ ಕಾಲೇಜನ್ನು ನಡೆಸಬಹುದು. ಜೊತೆಗೆ ಇಲ್ಲಿ BSc ನರ್ಸಿಂಗ್ ಮಾಡಿದ್ದೀವಿ, MSc ನರ್ಸಿಂಗ್ ಮಾಡಿದ್ದೀವಿ. ಮೊದಲೇ ಇಲ್ಲಿ DNB ಅಂತ ಹೇಳಿ ಒಂದು ಕೋರ್ಸ್ ಇರುತ್ತೆ, ಅದು ಕೂಡ ಮಾಡಿದ್ವಿ. ಈಗ ಇತ್ತೀಚೆಗೆ PG ಕೂಡ ಬರ್ತಾ ಇದೆ, ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಕೂಡ ಇಲ್ಲಿ ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹೆಚ್ಚಿಗೇನು ಭಾರ ಇಲ್ಲದೆ ಕೇವಲ 4 ಲೆಕ್ಚರ್ ಕೋಣೆಗಳು, 1 ಅಥವಾ 2 ಆಡಿಟೋರಿಯಮು, 2 ಎಕ್ಸಾಮಿನೇಷನ್ ಹಾಲ್ ಆದ್ರೆ ನಾವು ಫೈನಲ್ MBBS ವರೆಗೆ ಇಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡತಕ್ಕಂಥ ಅವಕಾಶ ಇದೆ. ಇದರಿಂದ ಬಿಜಾಪುರ ರೋಗಿಗಳಿಗೆ ಇನ್ಮೇಲೆ ಸಾಂಗ್ಲಿ, ಮಿರಜು, ಸೋಲಾಪುರಕ್ಕೆ ಹೋಗ್ತಕ್ಕಂಥದ್ದು ತಪ್ತದೆ. ಜೊತೆಗೆ ಕ್ಯಾನ್ಸರ್ ಆಸ್ಪತ್ರೆ ಕೂಡ ನಾನು ಅಡಿಗಲ್ ಹಾಕಿದ್ದೀನಿ, ದುಡ್ಡು ಕೊಟ್ಟಿದ್ದೆ, ಅದು ಅರ್ಧಂಬರ್ಧ ಆಗಿದೆ. ಅದನ್ನ ಪೂರ್ತಿ ಮಾಡಿದ್ರೆ ನಮಗೆ ಇನ್ಯಾವುದೇ ಜರೂರತ್ತಿಲ್ಲ. ಇಷ್ಟರ ಮೇಲೆ ನಮ್ಮ ಮೆಡಿಕಲ್ ಕಾಲೇಜ್ ಮೇಲೆ ಹೋಗ್ತದೆ. ಅತ್ಯಂತ ಕಡಿಮೆ ಖರ್ಚದಲ್ಲಿ, ರಾಜ್ಯದಲ್ಲಿ ಏನು ಖರ್ಚು ಮಾಡಿದ್ದಾರೆ ಎಲ್ಲ ಬೇರೆ ಬೇರೆ ಮೆಡಿಕಲ್ ಕಾಲೇಜ್ಗಳು, ಅದರ ಅರ್ಧದಷ್ಟು ಇಲ್ಲ.
ಅರ್ಧಕ್ಕಿಂತಲೂ ಕಡಿಮೆ ಹಣದಲ್ಲಿ ಬೇರೆ ಕಡೆ 500 ಕೋಟಿ ಖರ್ಚು ಮಾಡಿ ಕಾಲೇಜ್ ಮಾಡಬೇಕಾಗ್ತದೆ. ನಮ್ಮಲ್ಲಿ ಭಾಳ ಆದರೆ 100-150 ಕೋಟಿಯಲ್ಲಿ ಈ ಎಲ್ಲ ಸವಲತ್ತುಗಳನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಪುನರುಚ್ಚಾರ ಮಾಡ್ಬೋದು ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಈ ಕೊಡುಗೆಗೆ ಇಡೀ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳ ವತಿಯಿಂದ, ಸಂಘಟನೆಗಳ ವತಿಯಿಂದ ಅವ್ರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ನಾನು. ಅನೌನ್ಸ್ಮೆಂಟ್ ಮೊದಲೇ ಮಾಡಿದ್ರೆ ಇನ್ನೂ ಈ 100 ದಿನ ಹೋರಾಟ ಮಾಡಿ ಜೈಲು ಹೋಗೋದು, ಆ ಕಡೆ ಟೆಂಟ್ ಕಿತ್ತು ಹಾಕೋದು ಇದೆಲ್ಲ ಆಗ್ತಿದ್ದಿಲ್ಲಲ್ಲ. ಮೊದಲೇ ಇದನ್ನ ಮಾಡಿದ್ರೆ ಇನ್ನು ಜನರ ಹೋರಾಟಗಾರ ಜನರಿಗೆ ಇನ್ನು ಸರ್ಕಾರ ಮೇಲೆ ಹೆಚ್ಚು ಗೌರವ ಬರ್ತಿತ್ತು ಅನ್ನುವಂತ ಒಂದು ಭಾವನೆ. ಹೋರಾಟ ಎಲ್ಲರ ಹಕ್ಕದು, ಅದನ್ನ ಯಾರು ಕಿತ್ಕೊಳ್ಳಿಕ್ ಆಗೋದಿಲ್ಲ. ಹೋರಾಟ ಎಲ್ಲರ ಹಕ್ಕು, ಅದು ಯಾರು ಕಿತ್ಕೊಳ್ಳಿಕ್ ಆಗೋದಿಲ್ಲ. ಆದ್ರೆ ಅವ್ರ ಮನಸ್ಸಿನಲ್ಲಿ ಏನು ಆತಂಕಿತ್ತು ನನಗೆ ಗೊತ್ತಿಲ್ಲ, ಹೋರಾಟಗಾರ ಮನಸ್ಸಿನಲ್ಲಿ. ಆದ್ರೆ ಅವ್ರ ಮೇಲೆ ಏನಾದ್ರೂ ದುರ್ವರ್ತನೆ ಆಗಿದ್ರೆ ಅದರಲ್ಲಿ ಕ್ಷಮೆ ಇರಲಿ ಅಂತ ಹೇಳಿ ನಾನು ಅವರಲ್ಲಿ ಕ್ಷಮೆಯನ್ನ ಕೋರ್ತೀನಿ ಅಷ್ಟೇ. ಇದಕ್ಕೆ 2 ಕಾರಣ ಇದೆ. ಒಂದು, ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಬಂದಾಗ ಅವರು PPP ಮಾಡೆಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಬಾರ್ದಾಗಿತ್ತು ಮತ್ತು ಸನ್ಮಾನ್ ಸಿದ್ದರಾಮಯ್ಯನವರು 14-15ರಲ್ಲಿ ಘೋಷಣೆ ಮಾಡಿದ್ರು, ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮಾಡ್ತೀನಿ ಅಂತ ಹೇಳಿ. ಅದ್ರ ಬಜೆಟ್ ಕಾಪಿ ಕೂಡ ನನ್ನಲ್ಲಿದೆ, ನಿಮ್ಗೆ ಕೊಡ್ತೀನಿ. ಅದನ್ನ ಬದಲಾವಣೆ ಮಾಡದೇ ಇದ್ರೆ ಬಿಜೆಪಿಯವರು ಇದು ಯಾವುದು ಸಮಸ್ಯೆನೇ ಉದ್ಭವ ಆಗ್ತಿರ್ಲಿಲ್ಲ. ಮತ್ತೆ ಯಾರು ಆರೋಪ ಮಾಡಿದಾರಲ್ಲ ಅವ್ರ ಆತ್ಮ ಮುಟ್ಕೊಂಡು ಹೇಳಿ. ಅವ್ರ ಒಂದ್ ನಿಮಿಷ ಅವ್ರು ಸಾಬೀತ್ ಮಾಡಿದ್ರೆ ನಾನು ರಾಜಕೀಯ ಜೀವನದಿಂದ ನಿವೃತ್ತಿ ಆಗ್ತೀನಿ. ಮತ್ ಮಾಡದೇ ಇದ್ರೆ ಅವ್ರ ನಿವೃತ್ತಿ ಆಗ್ಬೇಕು. ಇದು ನಿಮ್ ಸೃಷ್ಟಿನ? ಕ್ರೆಡಿಟ್ ಯಾರು ಹೋರಾಟ ಮಾಡಿದಾರೆ ಅವ್ರಿಗೆ ಹೋಗ್ತದೆ. ಸರ್, ಇದಕ್ಕೋಸ್ಕರ PIL ಹೋಗುವ ಅನಿವಾರ್ಯತೆ ಬಂತ. ಡಿಸೆಂಬರ್ 12ಕ್ಕೆ PIL ಹೋಗಿದ್ದಾರೆ. ಸರ್ಕಾರ ರೈಟಿಂಗ್ ಕೊಡ್ಬೇಕು ಅಂತ ಕೂಡ PIL ಹೋಗಿಲ್ಲ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನೀವು ಕೊಟ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ನಾನು ಹೋರಾಟಗಾರರಿಗೆ ಬೆಂಬಲ ಸೂಚಿಸ್ಲಿಕ್ಕೆ ಹೋಗಿರೋದು ನಿಜ. ನನ್ನ ಮನಸ್ಸು ಇವತ್ತು ಕೂಡ ಹೋರಾಟಗಾರರ ಜೊತೆ ಇದೆ. ಅವ್ರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನ ಹಿಂಪಡಿಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ನಿವೇದನೆ ಮಾಡ್ತೀನಿ. ಅದು ಯಾವುದೇ ಷರತ್ತಿರ್ಲಿ, ಅವ್ರು ಏನ್ ಹೇಳ್ತಾರೆ ಆ ರೀತಿನೇ ಮಾಡ್ಕೊಡ್ಸ್ತಕ್ಕಂಥ ಪ್ರಯತ್ನ. ಅದು ನೀವು ಅವ್ರಿಗೆ ಕೇಳಬೇಕು. ಅವ್ರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರು ಯಾವಾಗ ಬೇಕಾದ್ರೂ ಬರ್ತಾರೆ. ಮುಖ್ಯಮಂತ್ರಿಗಳಾಗಿನೂ ಬರ್ಬೋದು ಅಥವಾ ನಮ್ಮ ಹಿರಿಯರಾಗಿಯೂ ಬರ್ಬೋದು. ಅದು ನಿಮಗೆ ಅವರು ಹೇಳಿದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಕೇಳಬೇಡಿ, ನೀವು ಅಭಿವೃದ್ಧಿ ಬಗ್ಗೆ ಮಾತ್ರ. ಸರ್, ಈಗ ನಾಳೆ ಮುಖ್ಯಮಂತ್ರಿಗಳಿಂದ ಮತ್ತೆ ಮರು ಇಲ್ಲಿ ಘೋಷಣೆ ಮಾಡ್ತಿದ್ದಾರೆ, ಅಲ್ಲಿ ಆಗಿದೆ ಘೋಷಣೆ, ಇಲ್ಲಿನೂ ಆಗತ್ತಾ ಅಂತ ಒಂದು ವಿಚಾರ ಇದೆ. ರೆಫರೆನ್ಸ್ ಬರ್ಬೋದ್ರಿ, ಬರ್ಬೋದು. ನಾವು ಮತ್ತೆ ಘೋಷಣೆ ಮಾಡಿಸ್ತೀರಾ? ಅಲ್ಲ, ಹೇಳಿದಾರಲ್ಲ MB ಪಾಟೀಲ್ ಪುನರುಚ್ಚಾರ ಮಾಡಿಸ್ತೀನಿ ನಾನು ಅಂತ ಹೇಳಿ. ಆಮೇಲೆ ಪ್ರಮುಖವಾಗಿ ನಾಳೆ ಮುಖ್ಯಮಂತ್ರಿ ಅವರಿಂದ ಈ ಕೇಸನ್ನ ಹಿಂದಕ್ಕೆ ಪಡ್ಕೊಳ್ಳುವಂತದ್ದು ಏನಾದ್ರೂ ಅವ್ರ ಕಡೆಯಿಂದ ಹೇಳಿದ್ರೆ ಮತ್ತಿಷ್ಟು ಬಲ ಬರುತ್ತೆ ಹೋರಾಟಗಾರರಿಗೆ, ಆತ್ಮಸ್ಥೈರ್ಯ ಹೆಚ್ಚುತ್ತೆ.
ನಾನೇ ಹೇಳಿದ್ನಲ್ಲ, ನಾನೇ ಪತ್ರ ಬರೆದು ನಾನೇ ಆ ಕೇಸ್ಗಳನ್ನು ಹಿಂತಗೊಳ್ಳಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿವೇದನೆ ಮಾಡ್ತೀನಿ ಅಂತ ನಿಮ್ ಇದ್ರಿಗೆ ಹೇಳಿದೆ. ಸ್ಟೇಜ್ ಮೇಲೆ ಅಲ್ಲಿ ಹೇಳ್ಬೋದು, ಇಲ್ಲಿ ಹೇಳ್ಬೋದು, ನಿನ್ನೆನೂ ಹೇಳಿರ್ಬೋದು. ಈಗ ಒಂದು ಸ್ಟೆಪ್ ಆಯ್ತು ಸರ್ಕಾರ ಕಡೆಯಿಂದ ಅದನ್ನು ಆಶ್ವಾಸನೆ ಬಂದಾಗೈತೆ. ನೆಕ್ಸ್ಟ್ ಮುಖ್ಯವಾಗಿರೋದು ಅದು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಬೇಕು, ಅದು ಯಾವುದೇ ರೀತಿಯಲ್ಲಿ ಒಂದು ಕಾಂಕ್ರೀಟ್ ಆಗಬೇಕು ಅನ್ನುವಂಥದ್ದು ಬಜೆಟ್ ಅಲ್ಲಿ ಅನೌನ್ಸ್ ಮಾಡುವ ಸಾಧ್ಯತೆ. ಯೂಶುವಲಿ ಇಂಥ ಯೋಜನೆಗಳು ಬಜೆಟ್ ಅಲ್ಲಿ ಅನೌನ್ಸ್. ಆಮೇಲೆ ಪ್ರಮುಖವಾಗಿ ಬಜೆಟ್ ಅಲ್ಲಿ ನೋಡ್ರಿ, ಈಗ ಅದು ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಮುಖ್ಯಮಂತ್ರಿಗಳು ಅವ್ರ ಆರ್ಥಿಕ ಸ್ಥಿತಿಗತಿ ನೋಡ್ಕೊಂಡು ಅವ್ರು ಮಾಡ್ತೀನಿ ಅಂತ ಭರವಸೆ ಕೊಟ್ಟ ಮೇಲೆ ಅದು ಜಿಲ್ಲೆ ಜನತೆಗೆ ಒಂದು ವಿಶ್ವಾಸ. ಮತ್ತು ಅದೇ ವೇದಿಕೆ ಮೇಲೆ ಬೊಮ್ಮಾಯಿ ಸಾಹೇಬರು ಇದ್ರು. ನನ್ನ ಭಾಷಣ ಮಾಡೋಕ್ಕಿಂತ ಪೂರ್ವದಲ್ಲಿ ಅವರಿಬ್ಬರಲ್ಲಿ ನಿವೇದನೆ ಮಾಡಿದ್ದೀನಿ. ಮತ್ತು ಬೊಮ್ಮಾಯಿ ಸಾಹೇಬರು ನನಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆ ಒಂದು ಆಡಿಯೋನು ಬಿಟ್ಟಿದ್ದೀನಿ. ನಾನು ಬೇಕಾದ್ರೆ ಹಚ್ಚಂದ್ರೆ ಹಚ್ತೀನಿ. ಅದಕ್ಕೆ ಅವ್ರಿಬ್ರು ಇದ್ದಾಗೆ ನಾನು ವಿನಂತಿ ಮಾಡ್ಕೊಂಡಿದ್ದೆ. ಬಂದ್ ಮಾಡೋದು, ನಾನೇ ವಿನಂತಿ ಮಾಡ್ಕೊಂಡಿನಿ. ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರು ಮಾತು ಕೊಟ್ಟಿದ್ದಾರೆ, ಬೊಮ್ಮಾಯಿ ಸಾಹೇಬ್ರು ಮಾತು ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಅದೇ ವೇದಿಕೆ ಮೇಲೆ ಅವರು ಇನ್ನೊಂದ್ಸರಿ ಎಲ್ಲರೂ ಸೇರಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ಬೇಕಂತ ಇನ್ನೊಂದು ರಿಲೀಸ್ ಮಾಡಿದ್ರೆ ಆಗ್ಬಹುದು, ಅದೇ ಇರ್ಬೋದು. ಬಟ್ ಅಟ್ಲೀಸ್ಟ್ ವಿ ಕ್ಯಾನ್ ಪುಟ್ ಅ ಪ್ರೆಷರ್ ಆನ್ ಗವರ್ನಮೆಂಟ್. ಯಾಕಾಗೋದಿಲ್ರಿ? ಒಂದು ಮಾತು ಕೊಟ್ಮೇಲೆ, ಮುಖ್ಯಮಂತ್ರಿಗಳ ಮಾತು ಕೊಟ್ಮೇಲೆ ಅದು ಏನ್ ಅವ್ರಿಗೆ ಬಿಟ್ಟಿದ್ದಲ್ಲ. ಅದು 22 ಮೆಡಿಕಲ್ ಕಾಲೇಜ್ ಯಾಕದು ಯಾಕದು ಹೇಳಿ? ಘೋಷಣೆ ಮಾಡಿದ್ದಕ್ಕೆ ಅದು ಅಲ್ವಾ? ಇಲ್ಲ, ನಾನು ಅದ್ರ ಬಗ್ಗೆ ಉತ್ತರ ಕೊಡಕ್ಕೆ ಇಲ್ಲಿ ಬಂದಿಲ್ಲ. ದಯಮಾಡಿ ನೀವು ಕೇಳಿ. ಈಗ ಪ್ರಮುಖವಾಗಿ ಒಂದು ಬಹಳ ಸಾರ್ವಜನಿಕರಲ್ಲಿ ಚರ್ಚೆಗೆ ಇದಾಗಿರ್ತಕ್ಕಂಥ ಮತ್ತು ಸವಾಲಾಗಿರ್ತಕ್ಕಂಥ ಈ ಬಿಬಿಪಿ ಹೋರಾಟ ಇಷ್ಟೊಂದು ಸಮಸ್ಯೆ ಆಗಲಿಕ್ಕೆ ಪ್ರಮುಖವಾದ ಕಾರಣ ಏನು? ಸರ್ಕಾರಕ್ಕೆ ಏನಂತ ಅನಿವಾರ್ಯತೆ ಬೇಕು? ಸಾವಿರಾರು ಕೋಟಿ ಕೊಟ್ಟು ಸರ್ಕಾರ ಇಲ್ಲಿ ನೀರಾವರಿ ಮಾಡಿಸುತ್ತೆ ಮತ್ತು ಸಕ್ಕರೆಯ ಸಮಸ್ಯೆಗಳಿಗೆ ಸೊಲ್ಯೂಷನ್ ಮಾಡಕ್ಕೆ ಸರ್ಕಾರ ಸ್ಪಂದಿಸುತ್ತೆ. ಇದು ಒಂದು ಸಣ್ಣ ಮೆಡಿಕಲ್ ಕಾಲೇಜ್ ಅಂತಕ್ಕಂಥ ಒಂದು ಚಿಕ್ಕ ಸಮಸ್ಯೆ. ಈ ಸಮಸ್ಯೆನ ಇಷ್ಟೊಂದು ದೊಡ್ಡದಾಗಿ ತಿಳ್ಕೊಳ್ಳುವಂತ ಸರ್ಕಾರಕ್ಕೆ ಏನ್ ಅನಿವಾರ್ಯತೆ ಬಂದಿತ್ತು, ಅದ್ರ ಹಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದು ಏನಾದ್ರು ಸ್ಪಷ್ಟೀಕರಣ ಕೊಟ್ಟರೆ ಚೆನ್ನಾಗಿದೆ. ನಾನು ಅದನ್ನ ಬಗ್ಗೆ ತೆರಿ ಕೆಡಿಸ್ಕೊಳ್ಳಲ್ಲ. ಈ ಕೆಲಸ ಆಗ್ಬೇಕಾಗಿತ್ತು ಬಿಜಾಪುರಕ್ಕೆ. ಯಾಕೆಂದ್ರೆ ಬಿಜಾಪುರ ಜಿಲ್ಲೆ ಜನರ ಹಿತದೃಷ್ಟಿಯಿಂದ, ಜೊತೆಗೆ ರೋಗಿಗಳ ಹಿತದೃಷ್ಟಿಯಿಂದ, ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಾದ್ರೆ, ನಾನು ಮಾಡಿರ್ತಕ್ಕಂಥ ಹಾವೇರಿ ಮೆಡಿಕಲ್ ಕಾಲೇಜು 150 ಸೀಟ್ನಿಂದ 250 ಸೀಟ್ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ಸೃಷ್ಟಿ ಮಾಡಿದ್ದೀನಿ ಅತ್ಯಂತ ಕಡಿಮೆ ಖರ್ಚಲ್ಲಿ. ಇಡೀ ರಾಜ್ಯದಲ್ಲಿ ಎಲ್ಲ ಕಾಲೇಜಿಗೆ ಎಷ್ಟು ಖರ್ಚಾಗಿದೆ ಅತ್ಯಂತ ಕಡಿಮೆ ಖರ್ಚದಲ್ಲಿ, ಮತ್ತು ಕೇವಲ 56 ಎಕರೆ. ಇಲ್ಲಂತರೂ ನನ್ನ 146 ಎಕರೆ. ಟೋಟಲ್ ಎಷ್ಟು ಖರ್ಚಾಯ್ತು ಆ ಮೆಡಿಕಲ್ ಕಾಲೇಜ್? 500 ಕೋಟಿ ಆಗಿದೆ ಈಗ. ಹಂಗಂದ್ರೆ ನಮ್ಮಲ್ಲಿ 100 ಕೋಟಿ ಮುಗಿಬಿಡ್ಬೋದು ಅಷ್ಟೇ. ಜಾಗ ಅದ್ರ 3 ಪಟ್ಟಿದೆ ನಮ್ಮಲ್ಲಿ. ಜೊತೆಗೆ ಅಲ್ಲಿ ಏನು ಎಲ್ಲ ಆಗ್ಬೇಕಾಗಿದೆ. ಸೂಪರ್ ಸ್ಪೆಷಾಲಿಟಿ ಕೂಡ ಹಾವೇರಿ ಜಿಲ್ಲೆಗೆ ಕೊಟ್ಟಿದ್ದಾರೆ. ಅದು ನನ್ನಲ್ಲಿ ಆಲ್ರೆಡಿ ಆಗಿ ಇನ್ನು ಕಾರ್ಯಾರಂಭ ಮಾಡಬೇಕು. ಟ್ರೋಮಾ ಸೆಂಟರ್ ಆಗಿದೆ. MCH 100 ಇದ್ದಿದ್ದನ್ನು 150 ಸೀಟ್ ಮಾಡಿದೆ. ಕ್ಯಾನ್ಸರ್ ಆಸ್ಪತ್ರೆ ಆಗಿದೆ. ನರ್ಸಿಂಗ್ ಕಾಲೇಜ್ಗಳಾಗಿದ್ದಾವೆ. ಮತ್ತು ಆಯುಷ್ ಆಸ್ಪತ್ರೆ ಕೂಡ ಮಾಡಿಸ್ಕೊಟ್ಟಿದ್ದೀನಿ ನಾನು. ಒಂದು ಹೆಚ್ಚು ಕಡಿಮೆ 25 ಬೆಡ್ಡಿನ ಆಯುಷ್ ಆಸ್ಪತ್ರೆ ಇರ್ಬೋದು. ಇಲ್ಲಿ ಎಷ್ಟಾಗ್ಬೋದು? ಎಲ್ಲಿ ನಮ್ಮಲ್ಲಿ ಖರ್ಚೇ ಇಲ್ಲ. ಇನ್ಮೇಲೆ ಬರೀ ಹೇಳಿದ್ನಲ್ಲ, 4 ಲೆಕ್ಚರ್ ಕೋಣೆ, 2 ಆಡಿಟೋರಿಯಮು, ಬೇಡ 1 ಆಡಿಟೋರಿಯಂ ಆದ್ರೂ ಸಾಕು, 2 ಎಕ್ಸಾಮಿನೇಷನ್ ಹಾಲ್ ಆದ್ರೆ ಸಾಕು. ಮತ್ತೆ ಇದು ಬಹಳ ಮುಖ್ಯವಾಗಿ ಸರ್, ಈಗ ಪೇಮೆಂಟ್ ಗಿರಾಕಿಗಳು ಅಂತರ್ಗ ಸೋಲಾಗಿದ್ದೆ. ವಾಟ್ ಇಸ್ ದೇರ್ ಪೇಮೆಂಟ್ ಗಿರಾಕಿಗಳ ಕೂತಿರೋ ಅಂತ ಹೇಳಿದ್ರು. ಅದು ಅನ್ಬಾರ್ದು. ಇಟ್ ಇಸ್ ವೆರಿ ಅನ್ಪಾರ್ಲಿಮೆಂಟರಿ. ಅನ್ಬಾರ್ದು. ಬಟ್ ಇನ್ನು ಅಂದವ್ರಿಗೆ ಅವರಿಗೆ ಬಿಟ್ಟಿದ್ದು. ಸಾರ್ವಜನಿಕ ವಲಯದಲ್ಲಿ ಮಗುವನ್ನ ಚುಂಗೋರು ಅವರೇ, ತೊಡಗನ್ನ ಚುಂಗೋರು ಅವರೇ ಅಂತ ರಾಜಕಾರಣಿಗಳ ಕಡೆಗೆ ಬೆಟ್ಟು ಬರ್ತಾ ಇದೆ. ಸರ್ಕಾರ ಈಗ ಘೋಷಣೆ ಮಾಡಿದ್ರು ಕೂಡ ಇಬ್ಬಿಬ್ರು ಸಚಿವರಿದ್ರು ಕೂಡ ಇಷ್ಟಾಗಿ ಡಿಲೇ ಆಯ್ತು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ನೋಡ್ರಿ, ಈಗ ಸರ್ಕಾರಕ್ಕೂ ಆದ್ಯತೆ ಇರ್ತದೆ. ನಮ್ಮಲ್ಲಿ ಬಹಳ ದಿವಸ ಮೊದಲೇ ಆಗ್ಬೇಕಾಗಿತ್ತು. ಯಾಕಂದ್ರೆ ಇಷ್ಟೊಂದು ಸವಲತ್ತುಗಳು ಇರ್ತಕ್ಕಂಥ ಬೇರೆ ಜಿಲ್ಲೆ ಇಲ್ಲ.
ಅನಿವಾರ್ಯ ಕಾರಣಗಳಿಂದ ಆಗಿರ್ಲಿಕ್ಕಿಲ್ಲ, ಈಗ ಆಗ್ತಾ ಇದೆ. ನಿಮ್ಮ ಕಾಲಘಟ್ಟದಲ್ಲೇ ಆಗ್ಬೇಕಾಗಿತ್ತು, ತಾವು ಆರೋಗ್ಯ ಸಚಿವರಿದ್ದಾಗೆ ಆಗಬೇಕಾಗಿತ್ತು, ಇದುವರೆಗೆ ಆಗಿಲ್ಲ. ಮತ್ತೆ ಈಗ ಆಗಿದೆ ಅಂತದ್ದು ಒಂದು ಖುಷಿ ಕಡೆ. ಆದ್ರೆ ಇಷ್ಟು ವಿಳಂಬ ಆಗುವಷ್ಟು ದೊಡ್ಡ ಪ್ರಾಜೆಕ್ಟ್ ಅದು ನಮ್ಮ ದುರ್ದೈವ. ಸರ್ಕಾರ ಕುಮಾರಸ್ವಾಮಿದ ಹೋಯ್ತಲ್ವಾ, ಅದಕ್ಕಾಗ್ಲಿಲ್ಲ ಅಷ್ಟೇ. ಇತ್ತಂದ್ರೆ ಮಾಡ್ತಿದ್ವೋ ಬಿಡ್ತಿದ್ವೋ, ಅದು ಅವಾಗಿನ ಮಾತು. ಇವ್ರು ನಾವು ಕೇಂದ್ರಕ್ಕೂ ಮನವಿ ಮಾಡಿವಿ, ಏಮ್ಸ್ ಕೂಡ ಬರ್ಲಿ ಅಂತ ನಾ ಪ್ರಧಾನಮಂತ್ರಿ ಮನವಿ ಮಾಡಿನ ಅಂತ ಹೇಳಿ ಇವರು ರಮೇಶ್ ಜಿಗಜಿಣಗಿ ಹೇಳ್ತಾರೆ. ಏನ್ ಸಂಬಂಧ ಆಗ್ತದೋ ಇದು ಏಮ್ಸ್ ಬೇರೆನೇ ಈಗ ಇದು ಮೆಡಿಕಲ್ ಈಗ ಸರ್ಕಾರದ್ದಾಯ್ತು, ಏಮ್ಸ್ ಅವ್ರು ಮಾಡಿದ್ರೆ ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸ್ತೀನಿ. ಅದು ಸಪರೇಟ್ ಏಮ್ಸ್ ಆದ್ರೂ ಸಪರೇಟ್ 100% ESI ಆಗಿಲ್ವಾ? ಗುಲ್ಬರ್ಗಾದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ವಾ? ಏಮ್ಸ್ ತರೋ ಕೆಪಾಸಿಟಿ ನಮ್ಮ ಸಂಸದರಿಗೆ ಇದ್ರೆ ಬಹಳ ಒಳ್ಳೇದು. ಬಟ್ ನಿಮ್ ಮುಖಾಂತರ ಅವ್ರಿಗೆ ಒಂದಿಷ್ಟು ವಿನಂತಿ ಮಾಡ್ತೀನಿ, ನ್ಯಾಷನಲ್ ಹೈವೇ ಪಾಟೋಲ್ಸ್ ತುಂಬಿಸತ್ ಹೇಳ್ಬಿಡಿ ಸಾಕಷ್ಟೇ. ವಿಜಯಪುರಕ್ಕೆ ನೀವು ಹಾವೇರಿ ತೋರಿಸ್ತಾ ಇರೋ ಅಭಿವೃದ್ಧಿ ಆದ್ಯತೆ ವಿಜಯಪುರಕ್ಕೆ ಕಡೆಗಣಿಸಿದ್ದೀರಿ ಅಂತ ಆರೋಪ ಇದೆ. ಏನ್ ಸರ್ ಅದು? ಹಾವೇರಿಗೆ ತೋರಿಸಿದಂತಹ ಅಭಿವೃದ್ಧಿ ವಿಜಯಪುರಕ್ಕೆ ಯಾಕೆ ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಸರ್. ಪ್ರಜಾವಾಣಿ ಇಲ್ಲ, ನೀವು ಬಿಜಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನು ಮಾಡ್ರಿ, ನಾನು ಮಾಡಿ ತೋರಿಸ್ತೀನಿ. ತಕ್ಕೊಳ್ಳೇಬೇಕು, ಸರ್ಕಾರಕ್ಕೂ ವಿನಂತಿ ಮಾಡ್ತೀನಿ. ಹೋರಾಟಗಾರದ್ದು ಏನೂ ತಪ್ಪಿಲ್ಲ, ಖಂಡಿತ ಅವ್ರ ಜೊತೆ ನಾವಿರ್ತೀವಿ. ಯಾವ್ದು ಸರ್? ಅಲ್ಲ, ಅವ್ರು ಯಾರೋ ಕೇಳಿದ್ರು, ನಾನು ಹೇಳಿನಂತ ನೀವು ಹೇಳಬೇಡಿ. ನಿಮ್ಮ ಉಸ್ತುವಾರಿ ಸಚಿವರಿದ್ದಾಗ ನಮಗೆ ಆದ್ಯತೆ ಇರ್ತದೆ. ಆದ್ಯತೆ ನನಗೆ ಇರುವುದಿಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಕೆಲಸ ಮಾಡಬೇಕಾಗ್ತದೆ. ಉಸ್ತುವಾರಿ ಸಚಿವನಾದ್ರೆ ನಾನೀಗ ಹಾವೇರಿಗೆ ನಾನು ಉಸ್ತುವಾರಿ ಸಚಿವನಾದ್ಮೇಲೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೀತಕ್ಕಂಥ ಮೆಡಿಕಲ್ ಕಾಲೇಜನ್ನು 2 ವರ್ಷದಲ್ಲಿ ಅಲ್ಲ, ಈಗ ನಂದು ಆಲ್ಮೋಸ್ಟ್ ಹಾವೇರಿ ಮೆಡಿಕಲ್ ಕಾಲೇಜ್ ಲೋಕಸಭೆ ಚುನಾವಣೆಗಿಂತಲೂ ಪೂರ್ವದಲ್ಲೇ ಮುಗಿಸಿದ್ದೆ ನಾನು. ಬೊಮ್ಮಾಯಿ ಸಾಹೇಬರು, ನಮ್ಮದು ಕೇಂದ್ರ ಸರ್ಕಾರದ ಹಣ ಇದೆ, ಇದರಲ್ಲಿ ನಮ್ಮ ಕೇಂದ್ರದ ಮಂತ್ರಿಗಳು ಬರ್ತಾರೆ, ಅದಕ್ಕೆ ನೀವು ವೇಟ್ ಮಾಡ್ಬೇಕು ಅಂತ ಹೇಳಿದ್ಮೇಲೆ ನಾನು ಪುನಃ ಮುಂದಾಕಿದೆ. ನನಗೆ ಗೆಲುವು ಸೋಲು ಇಂಪಾರ್ಟೆಂಟ್ ಇಲ್ಲ, ನನ್ನ ಜಿಲ್ಲೆಗೆ ಒಂದು ಆಗ್ಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅವ್ರು ದೀರ್ಘಾವಧಿ ಮುಖ್ಯಮಂತ್ರಿಗಳಾದ್ಮೇಲೆ ಒಂದು ಹೊಸ ಕೊಡುಗೆಯನ್ನು ಬಿಜಾಪುರ ಕೊಟ್ಟಿದ್ದಾರೆ, ಹಾವೇರಿ ಕೊಟ್ಟಾಗೆ. ನಾನು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನನಗದು ಗೊತ್ತಿಲ್ಲ, ನನಗೆ ಬಿಜಾಪುರಕ್ಕೆ ಆಗ್ಬೇಕಾಗಿತ್ತು ಅಷ್ಟೇ. ಈಗ ರಾಜ್ಯ ಸರ್ಕಾರ ರಾಷ್ಟ್ರೀಯ ಬೌದ್ಧಿಕ ದಿವಾಳಿತನ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ನನಗಿಲ್ಲ ಸಂಪೂರ್ಣ. ಅವ್ರು ಎಷ್ಟು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ, ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ನೀವು ನಾಳೆ ಮುಖ್ಯಮಂತ್ರಿಗಳು ಬರ್ತಾರೆ, ಅವರು ಉತ್ತರ ಕೊಡ್ತಾರೆ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।